ವಿಮಾನ ದುರಂತದ ವಿಚಾರವಾಗಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಆಗಮಿಸುತ್ತಾರೆ. ಇನ್ನು ಮೃತದೇಹಗಳನ್ನ ಪತ್ತೆ ಹಚ್ಚುವುದು ಸವಾಲಿನ ಕೆಲಸ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಡ್ಬರೋಣ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತ ವಿಮಾನ ಟೇಕ್ ಆಫ್ ಆಗಿ ಕೇವಲ 30 ಸೆಕೆಂಡ್ನಿಂದ 50 ಸೆಕೆಂಡ್ ಒಳಗಡೆ ಪತನವಾಗಿ ಫ್ಲೈಟ್ನಲ್ಲಿದ್ದಂತ 242 ಜನರ ಪೈಕಿ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ. ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ಸ್ಥಳದ ಪ್ರತ್ಯಕ್ಷ ವರದಿಯನ್ನ ಮಾಡ್ತಿದೆ. ಮೊದಲನೇದಾಗಿ ಆ ಸ್ಥಳವನ್ನು ತೋರಿಸೋದಕ್ಕೆ ಮೊದಲು ಇಲ್ಲಿ ನೋಡಬಹುದು ನೀವು, ಎನ್ಡಿಆರ್ಎಫ್ ನ ಸಿಬ್ಬಂದಿ ಈ ಸದ್ಯದ ಮಟ್ಟಿಗೆ ನೂರಾರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ವಿಮಾನ ಪತನವಾದ ಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ಸುಮಾರು 7:30ರಿಂದ 8 ಗಂಟೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋದು ಮಾಹಿತಿ ಲಭಿಸಿರುವಂತದ್ದು. ಮತ್ತೊಂದ್ ಕಡೆ ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ, ವಿಮಾನ ಪತನವಾದ ಪಕ್ಕದ ಬಿಲ್ಡಿಂಗ್ ಆಗಿರುವಂತದ್ದು. ಇದು ಬಿಜೆ ಆಸ್ಪತ್ರೆಯ ಹಾಗೂ ಕಾಲೇಜ್ನ ಹಾಸ್ಟೆಲ್ನ ಪ್ರದೇಶ ಸಂಪೂರ್ಣವಾಗಿ ಮಸಿಗಟ್ಟಿರುವಂತದ್ದು. ಇದರ ಪಕ್ಕದಲ್ಲೇ ಈಗ ನೀವು ಯಾವ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಈ ಒಂದು ಕಟ್ಟಡದ ಮೇಲೆ ಆ ವಿಮಾನ ಲ್ಯಾಂಡ್ ಆಗಿದೆ. ಆ ಕಟ್ಟಡದ ಒಳಗಡೆ ವಿಮಾನದ ಅವಶೇಷ ಪತ್ತೆಯಾಗಿದೆ. ಸುಮಾರು 70 ಜನ ಮೆಡಿಕಲ್ ವಿದ್ಯಾರ್ಥಿಗಳು ಇಲ್ಲಿ ಊಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ದುರಂತ ಸಂಭವಿಸಿರೋದ್ರಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಈ ಸದ್ಯದ ಮಟ್ಟಿಗೆ ಸರ್ಕಾರದಿಂದ ಅಧಿಕೃತವಾಗಿ ಹೊರಬರಬೇಕಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿರವರು ಬರುವಂತ ಹಿನ್ನೆಲೆ ಇರೋದ್ರಿಂದ ಯಾವುದೇ ಮಾಧ್ಯಮಗಳಿಗೆ ಆ ಒಂದು ಪ್ರದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಸದ್ಯದ ಮಟ್ಟಿಗೆ ನೀಡ್ತಿಲ್ಲ. ಕೇವಲ ರಾಜ್ಯವಲ್ಲ, ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಸದ್ಯದ ಮಟ್ಟಿಗೆ ಇಲ್ಲಿ ಬಂದು ವರದಿ ಮಾಡ್ತಿರುವಂತದ್ದು. ಈ ಒಂದು ರಸ್ತೆಯನ್ನ ಸದ್ಯದ ಮಟ್ಟಿಗೆ ಬ್ಲಾಕ್ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲಿ ಯಾವ ಅನಾಹುತ ಕೂಡ ಜನಜಂಗುಳಿಯಿಂದ ನಡೆಯಬಹುದು ಅನ್ನೋ ಕಾರಣದಿಂದಾಗಿ ಹೆಚ್ಚಿನ ಪೊಲೀಸರ ಭದ್ರತೆ ಹಾಗೂ ನಿಯೋಜನೆಯನ್ನ ಕೂಡ ಈ ಸದ್ಯದ ಮಟ್ಟಿಗೆ ಮಾಡಲಾಗಿರುವಂತದ್ದು. ನಿನ್ನೆ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಈ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ. ಆದಂತ ದುರಂತವನ್ನ ತಾವೇ ಕಣ್ಣಾರೆ ನೋಡಿದ್ದಾರೆ. ಇಲ್ಲಿ ಇನ್ನ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಕಾಲ್ತುಳಿತ ಆಗಬಾರದು, ಜನರಿಗೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನ ಈ ಸದ್ಯದ ಮಟ್ಟಿಗೆ ಗುಜರಾತ್ನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೈಗೊಂಡಿರುವಂತದ್ದು. ಮತ್ತೊಂದು ಕಡೆ ಗಮನಿಸಬೇಕು, ಎಷ್ಟು ಜನ ಮೃತಪಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣದ ಕನಸು, ವೈದ್ಯರಾಗಬೇಕು ಅನ್ನೊಂದು ಕನಸನ್ನ ಹೊತ್ತು ಕ್ಯಾಂಟೀನ್ ನಲ್ಲಿ ಊಟ ಮಾಡ್ತಿದ್ದಂತ ಒಂದಿಷ್ಟು ವಿದ್ಯಾರ್ಥಿಗಳು ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನೊಂದು ಮಾಹಿತಿ ಲಭಿಸ್ತಾ ಇರುವಂತದ್ದು. ಇಲ್ಲಿರುವಂತಹ ಚಿತ್ರಣ ಖಂಡಿತವಾಗಿಯೂ ಹಿಂದೆಂದೂ ನಡೆದಿರಲಿಲ್ಲ, ಮುಂದೆ ಎಂದೂ ಕೂಡ ನಡೀಬಾರದು ಅನ್ನೋ ಒಂದು ಆಶಯ ಇಲ್ಲಿರುವಂತಹ ಪ್ರತಿಯೊಬ್ಬರಲ್ಲೂ ಇದೆ. ಈ ರಸ್ತೆ ಸದ್ಯದ ಮಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಬ್ಲಾಕ್ ಮಾಡಲಾಗಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿರವರು ಬಂದು ಹೋದ ನಂತರವಷ್ಟೇ ಈ ಒಂದು ಪ್ರದೇಶವನ್ನ ಕ್ಲಿಯರ್ ಮಾಡಲಾಗುತ್ತೆ. ವಿಮಾನ ದುರಂತದ ವಿಚಾರವಾಗಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಆಗಮಿಸುತ್ತಾರೆ. ಇನ್ನು ಮೃತದೇಹಗಳನ್ನ ಪತ್ತೆ ಹಚ್ಚುವುದು ಸವಾಲಿನ ಕೆಲಸ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಡ್ಬರೋಣ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತ ವಿಮಾನ ಟೇಕ್ ಆಫ್ ಆಗಿ ಕೇವಲ 30 ಸೆಕೆಂಡ್ನಿಂದ 50 ಸೆಕೆಂಡ್ ಒಳಗಡೆ ಪತನವಾಗಿ ಫ್ಲೈಟ್ನಲ್ಲಿದ್ದಂತ 242 ಜನರ ಪೈಕಿ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ. ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ಸ್ಥಳದ ಪ್ರತ್ಯಕ್ಷ ವರದಿಯನ್ನ ಮಾಡ್ತಿದೆ. ಮೊದಲನೇದಾಗಿ ಆ ಸ್ಥಳವನ್ನು ತೋರಿಸೋದಕ್ಕೆ ಮೊದಲು ಇಲ್ಲಿ ನೋಡಬಹುದು ನೀವು, ಎನ್ಡಿಆರ್ಎಫ್ ನ ಸಿಬ್ಬಂದಿ ಈ ಸದ್ಯದ ಮಟ್ಟಿಗೆ ನೂರಾರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ವಿಮಾನ ಪತನವಾದ ಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ಸುಮಾರು 7:30ರಿಂದ 8 ಗಂಟೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋದು ಮಾಹಿತಿ ಲಭಿಸಿರುವಂತದ್ದು. ಮತ್ತೊಂದ್ ಕಡೆ ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ, ವಿಮಾನ ಪತನವಾದ ಪಕ್ಕದ ಬಿಲ್ಡಿಂಗ್ ಆಗಿರುವಂತದ್ದು. ಇದು ಬಿಜೆ ಆಸ್ಪತ್ರೆಯ ಹಾಗೂ ಕಾಲೇಜ್ನ ಹಾಸ್ಟೆಲ್ನ ಪ್ರದೇಶ ಸಂಪೂರ್ಣವಾಗಿ ಮಸಿಗಟ್ಟಿರುವಂತದ್ದು. ಇದರ ಪಕ್ಕದಲ್ಲೇ ಈಗ ನೀವು ಯಾವ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಈ ಒಂದು ಕಟ್ಟಡದ ಮೇಲೆ ಆ ವಿಮಾನ ಲ್ಯಾಂಡ್ ಆಗಿದೆ. ಆ ಕಟ್ಟಡದ ಒಳಗಡೆ ವಿಮಾನದ ಅವಶೇಷ ಪತ್ತೆಯಾಗಿದೆ. ಸುಮಾರು 70 ಜನ ಮೆಡಿಕಲ್ ವಿದ್ಯಾರ್ಥಿಗಳು ಇಲ್ಲಿ ಊಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ದುರಂತ ಸಂಭವಿಸಿರೋದ್ರಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಈ ಸದ್ಯದ ಮಟ್ಟಿಗೆ ಸರ್ಕಾರದಿಂದ
ಅಧಿಕೃತವಾಗಿ ಹೊರಬರಬೇಕಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿರವರು ಬರುವಂತ ಹಿನ್ನೆಲೆ ಇರೋದ್ರಿಂದ ಯಾವುದೇ ಮಾಧ್ಯಮಗಳಿಗೆ ಆ ಒಂದು ಪ್ರದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಸದ್ಯದ ಮಟ್ಟಿಗೆ ನೀಡ್ತಿಲ್ಲ. ಕೇವಲ ರಾಜ್ಯವಲ್ಲ, ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಸದ್ಯದ ಮಟ್ಟಿಗೆ ಇಲ್ಲಿ ಬಂದು ವರದಿ ಮಾಡ್ತಿರುವಂತದ್ದು. ಈ ಒಂದು ರಸ್ತೆಯನ್ನ ಸದ್ಯದ ಮಟ್ಟಿಗೆ ಬ್ಲಾಕ್ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲಿ ಯಾವ ಅನಾಹುತ ಕೂಡ ಜನಜಂಗುಳಿಯಿಂದ ನಡೆಯಬಹುದು ಅನ್ನೋ ಕಾರಣದಿಂದಾಗಿ ಹೆಚ್ಚಿನ ಪೊಲೀಸರ ಭದ್ರತೆ ಹಾಗೂ ನಿಯೋಜನೆಯನ್ನ ಕೂಡ ಈ ಸದ್ಯದ ಮಟ್ಟಿಗೆ ಮಾಡಲಾಗಿರುವಂತದ್ದು. ನಿನ್ನೆ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಈ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ. ಆದಂತ ದುರಂತವನ್ನ ತಾವೇ ಕಣ್ಣಾರೆ ನೋಡಿದ್ದಾರೆ. ಇಲ್ಲಿ ಇನ್ನ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಕಾಲ್ತುಳಿತ ಆಗಬಾರದು, ಜನರಿಗೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನ ಈ ಸದ್ಯದ ಮಟ್ಟಿಗೆ ಗುಜರಾತ್ನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೈಗೊಂಡಿರುವಂತದ್ದು. ಮತ್ತೊಂದು ಕಡೆ ಗಮನಿಸಬೇಕು, ಎಷ್ಟು ಜನ ಮೃತಪಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣದ ಕನಸು, ವೈದ್ಯರಾಗಬೇಕು ಅನ್ನೊಂದು ಕನಸನ್ನ ಹೊತ್ತು ಕ್ಯಾಂಟೀನ್ ನಲ್ಲಿ ಊಟ ಮಾಡ್ತಿದ್ದಂತ ಒಂದಿಷ್ಟು ವಿದ್ಯಾರ್ಥಿಗಳು ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನೊಂದು ಮಾಹಿತಿ ಲಭಿಸ್ತಾ ಇರುವಂತದ್ದು. ಇಲ್ಲಿರುವಂತಹ ಚಿತ್ರಣ ಖಂಡಿತವಾಗಿಯೂ ಹಿಂದೆಂದೂ ನಡೆದಿರಲಿಲ್ಲ, ಮುಂದೆ ಎಂದೂ ಕೂಡ ನಡೀಬಾರದು ಅನ್ನೋ ಒಂದು ಆಶಯ ಇಲ್ಲಿರುವಂತಹ ಪ್ರತಿಯೊಬ್ಬರಲ್ಲೂ ಇದೆ. ಈ ರಸ್ತೆ ಸದ್ಯದ ಮಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಬ್ಲಾಕ್ ಮಾಡಲಾಗಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿರವರು ಬಂದು ಹೋದ ನಂತರವಷ್ಟೇ ಈ ಒಂದು ಪ್ರದೇಶವನ್ನ ಕ್ಲಿಯರ್ ಮಾಡಲಾಗುತ್ತೆ. ವಿಮಾನ ದುರಂತದ ವಿಚಾರವಾಗಿ ಸದ್ಯ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಆಗಮಿಸ್ತಾರೆ. ಇನ್ನು ಮೃತದೇಹಗಳನ್ನ ಪತ್ತೆ ಹಚ್ಚುವುದು ಸವಾಲಿನ ಕೆಲಸ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಡ್ಬರೋಣ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿದ್ದಂತ ವಿಮಾನ ಟೇಕ್ ಆಫ್ ಆಗಿ ಕೇವಲ 30 ಸೆಕೆಂಡ್ನಿಂದ 50 ಸೆಕೆಂಡ್ ಒಳಗಡೆ ಪತನವಾಗಿ ಫ್ಲೈಟ್ನಲ್ಲಿದ್ದಂತ 242 ಜನರ ಪೈಕಿ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ. ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಒಂದು ಸ್ಥಳದ ಪ್ರತ್ಯಕ್ಷ ವರದಿಯನ್ನ ಮಾಡ್ತಿದೆ. ಮೊದಲನೇದಾಗಿ ಆ ಸ್ಥಳವನ್ನು ತೋರಿಸೋದಕ್ಕೆ ಮೊದಲು ಇಲ್ಲಿ ನೋಡಬಹುದು ನೀವು, ಎನ್ಡಿಆರ್ಎಫ್ ನ ಸಿಬ್ಬಂದಿ ಈ ಸದ್ಯದ ಮಟ್ಟಿಗೆ ನೂರಾರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ವಿಮಾನ ಪತನವಾದ ಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ ಸುಮಾರು 7:30ರಿಂದ 8 ಗಂಟೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿರವರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋದು ಮಾಹಿತಿ ಲಭಿಸಿರುವಂತದ್ದು. ಮತ್ತೊಂದು ಕಡೆ ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ, ವಿಮಾನ ಪತನವಾದ ಪಕ್ಕದ ಬಿಲ್ಡಿಂಗ್ ಆಗಿರುವಂತದ್ದು. ಇದು ಬಿಜೆ ಆಸ್ಪತ್ರೆಯ ಹಾಗೂ ಕಾಲೇಜ್ನ ಹಾಸ್ಟೆಲ್ನ ಪ್ರದೇಶ ಸಂಪೂರ್ಣವಾಗಿ ಮಸಿಗಟ್ಟಿರುವಂತದ್ದು. ಇದರ ಪಕ್ಕದಲ್ಲೇ ಈಗ ನೀವು ಯಾವ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಈ ಒಂದು ಕಟ್ಟಡದ ಮೇಲೆ ಆ ವಿಮಾನ ಲ್ಯಾಂಡ್ ಆಗಿದೆ. ಆ ಕಟ್ಟಡದ ಒಳಗಡೆ ವಿಮಾನದ ಅವಶೇಷ ಪತ್ತೆಯಾಗಿದೆ. ಸುಮಾರು 70 ಜನ ಮೆಡಿಕಲ್ ವಿದ್ಯಾರ್ಥಿಗಳು ಇಲ್ಲಿ ಊಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ದುರಂತ ಸಂಭವಿಸಿರೋದ್ರಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಈ ಸದ್ಯದ ಮಟ್ಟಿಗೆ ಸರ್ಕಾರದಿಂದ ಅಧಿಕೃತವಾಗಿ ಹೊರಬರಬೇಕಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿರವರು ಬರುವಂತ ಹಿನ್ನೆಲೆ ಇರೋದ್ರಿಂದ ಯಾವುದೇ ಮಾಧ್ಯಮಗಳಿಗೆ ಆ ಒಂದು ಪ್ರದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಸದ್ಯದ ಮಟ್ಟಿಗೆ ನೀಡ್ತಿಲ್ಲ. ಕೇವಲ ರಾಜ್ಯವಲ್ಲ, ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಸದ್ಯದ ಮಟ್ಟಿಗೆ ಇಲ್ಲಿ ಬಂದು ವರದಿ ಮಾಡ್ತಿರುವಂತದ್ದು. ಈ ಒಂದು ರಸ್ತೆಯನ್ನ ಸದ್ಯದ ಮಟ್ಟಿಗೆ ಬ್ಲಾಕ್ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲಿ ಯಾವ ಅನಾಹುತ ಕೂಡ ಜನಜಂಗುಳಿಯಿಂದ ನಡೆಯಬಹುದು ಅನ್ನೋ ಕಾರಣದಿಂದಾಗಿ ಹೆಚ್ಚಿನ ಪೊಲೀಸರ ಭದ್ರತೆ ಹಾಗೂ ನಿಯೋಜನೆಯನ್ನ ಕೂಡ ಈ ಸದ್ಯದ ಮಟ್ಟಿಗೆ ಮಾಡಲಾಗಿರುವಂತದ್ದು. ನಿನ್ನೆ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಈ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ. ಆದಂತ ದುರಂತವನ್ನ ತಾವೇ ಕಣ್ಣಾರೆ ನೋಡಿದ್ದಾರೆ. ಇಲ್ಲಿ ಇನ್ನ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಕಾಲ್ತುಳಿತ ಆಗಬಾರದು, ಜನರಿಗೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನ ಈ ಸದ್ಯದ ಮಟ್ಟಿಗೆ ಗುಜರಾತ್ನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೈಗೊಂಡಿರುವಂತದ್ದು. ಮತ್ತೊಂದು ಕಡೆ ಗಮನಿಸಬೇಕು, ಎಷ್ಟು ಜನ ಮೃತಪಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣದ ಕನಸು, ವೈದ್ಯರಾಗಬೇಕು ಅನ್ನೊಂದು ಕನಸನ್ನ ಹೊತ್ತು ಕ್ಯಾಂಟೀನ್ ನಲ್ಲಿ ಊಟ ಮಾಡ್ತಿದ್ದಂತ ಒಂದಿಷ್ಟು ವಿದ್ಯಾರ್ಥಿಗಳು ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನೊಂದು ಮಾಹಿತಿ ಲಭಿಸ್ತಾ ಇರುವಂತದ್ದು. ಇಲ್ಲಿರುವಂತಹ ಚಿತ್ರಣ ಖಂಡಿತವಾಗಿಯೂ ಹಿಂದೆಂದೂ ನಡೆದಿರಲಿಲ್ಲ, ಮುಂದೆ ಎಂದೂ ಕೂಡ ನಡೀಬಾರದು ಅನ್ನೋ ಒಂದು ಆಶಯ ಇಲ್ಲಿರುವಂತಹ ಪ್ರತಿಯೊಬ್ಬರಲ್ಲೂ ಇದೆ. ಈ ರಸ್ತೆ ಸದ್ಯದ ಮಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಬ್ಲಾಕ್ ಮಾಡಲಾಗಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿರವರು ಬಂದು ಹೋದ ನಂತರವಷ್ಟೇ ಈ ಒಂದು ಪ್ರದೇಶವನ್ನ ಕ್ಲಿಯರ್ ಮಾಡಲಾಗುತ್ತೆ.